ಜಾತ್ರೆಗೆ ಭಂಡಾರ ತಂದಿರಿ, ಬಹುತೇಕ ತಪಗಾಟಾಗಿ ಭಂಡಾರ ಹೊಟ್ಟಾಗ ಹೋದ್ರೆ ಹಳ್ಳಾಗ್ತಾವ. ಅಕಸ್ಮಾತ್ ಹೆಂಗ ಹಣಿ ಮೇಲೆ ಹಚ್ಕೊಂಡ್ರೆ ಹಣಿ ಸಹಿತ ಸುಡ್ತದೆ. ಶುದ್ಧವಾಗಿರತಕ್ಕಂಥ ಭಂಡಾರವನ್ನು ಬಳಸಲಿಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರೆ ಆ ಭಂಡಾರವನ್ನು ಪುಣ್ಯಾತ್ಮರೇ ಅಲಗ ಹಾಯ್ತಕ್ಕಂಥ ಸಂದರ್ಭದಲ್ಲಿ ಹಾರಿಸ್ರಿ, ವಾಲ್ಗ ಮಾಡಾಗ ಹಾರಿಸ್ರಿ. ಸುಮ್ಮ ಜಾತ್ರೆಗೆ ಮೈಯೆಲ್ಲ ಎರ್ಕೊಂಡು ಕಿಸಿಯಿಂದ ನೀವೆಲ್ಲ ಯುವಕರು ಮಾಡ್ತಾನಂದ್ರೆ ಅದಕ್ಕೆ ನನಗೆ ನೋವಾಗ್ತದೆ. ಇದು ಪ್ರಸಾದ ಪುಣ್ಯಾತ್ಮರೇ. ಆ ಪ್ರಸಾದವನ್ನು ನೀವು ಅಕಸ್ಮಾತ್ ಶುದ್ಧವಾಗಿರತಕ್ಕಂಥ ಆ ಭಂಡಾರವನ್ನು ಯಾರಿಗಾರ ಹೊಟ್ಟಿ ಕಡಿತೈತಿ ಅಂತ ಹೇಳಿ ಓದ್ ಕೂಡ್ರೆ ತೀರ್ಥ ಮಾಡಿ ಬೀರಪ್ಪನ ಹೆಸರು ಮೇಲೆ ಅವ್ನು ಹೊಟ್ಟೆ ಕಡ್ತ ನಿಲ್ತದೆ. ಅಕಸ್ಮಾತ್ ಮೈಗೆ ಅವನಿಗೆ ಕುಷ್ಠರೋಗ ಆಗೈತಿ, ಏನಾರ ಆಗೈತಿ ಅಂತ ಕೇಳಿದ್ರೆ ಭಂಡಾರ ಮೈಗೆ ಲೇಪನ ಮಾಡಿ ಅದು ಸಹಿತ ಶುದ್ಧ ಆಗ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣ ಐತಿ, ವಿಜ್ಞಾನದಿಂದ ಕಾರಣ ಐತಿ, ಭಕ್ತಿ ಕಾರಣ ಐತಿ. ಅದನ್ನೆಲ್ಲ ತಾವು ಶುಚಿರ್ಭೂತವಾಗಿ ಬಹುತೇಕ ಬಹಳ ಅತಿ ಸ್ವಲ್ಪ ಸಮಯದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡ್ತಾ ಇದ್ದೀರಿ. ಯುವಕರೆಲ್ಲ ಕೊಡ್ಕೊಂಡು, ಯಾಕಂದ್ರೆ ಇನ್ನೊಂದು ಕಡೆ ಯುವಕರದ್ದು ಹೋದ್ರೆ ಅಂದ್ರೆ ಅವರೆಲ್ಲ ಬೇರೆ ಕಡೆ ಹೋಗಿಬಿಟ್ಟಾರೆ. ಅಂತ ಯುವಕರಿಗೆ ಪುರಾಣ ಪ್ರವಚನಕ್ಕೆ ಬರುವಂಥ ದಿನಮಾನ ಇಲ್ಲಿಗೆ ಎಲ್ಲರೂ ಧಾಬಾ ದೋಸ್ತಿಗಳಾಗಿಬಿಟ್ಟು ಸಂಜೆ ಮಾಡಿ ಹಂಗೆ ಮಾಡಿರ್ಬಿ, ಸಂಜೆ ಮಾಡಿ ಊಟ. ಅವಾಗ ಪುಣ್ಯಾತ್ಮರೇ ಹೊರಗಿಂದ ಬಂದು ಮನ್ಯಾಗ ಉಣ್ತಿದ್ರತ್ತು. ಈಗ ಮನ್ಯಾಗ ತಗೊಂಡು ಹೊರಗೆ ಉಣ್ಣುವಂಥ ಕಾಲ ಬಂದ್ಬಿಟ್ಟೈತಿ. ಅದಕ್ಕೆ ಅವೆಲ್ಲರೂ ಇಂಥ ಅಪರೂಪ